ಮೇಕಪ್ ಹೇರ್ಸ್ಟೈಲ್ ಹೇಗೆ ಬಂದಿದೆ? ತುಂಬ ಚೆನ್ನಾಗಿ ಬಂದಿದೆ, ತುಂಬ ಇಷ್ಟ ಆಯಿತು. ಚೆನ್ನಾಗಿ ಬಂದಿದೆಯಾ? ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅನುಗಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸ್ವಲ್ಪ ವಾಯ್ಸ್ ಕೆಟ್ಟೋಗ್ಬಿಟ್ಟಿದೆ, ಯಾಕಂದರೆ ಕಾಫ್ ಆಗಿಬಿಟ್ಟಿದೆ. ಹಾಗಾಗಿ ಯಾವ ಥರ ಬರ್ತಾ ಇದೆ ವಾಯ್ಸು ಗೊತ್ತಿಲ್ಲ. ಸೊ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡಿದ್ದೀನಿ 5 ಗಂಟೆಗೇ. ಯಾಕೆಂದರೆ ನನಗೆ ನಾನ್ ಬ್ರೈಡಲ್ ಬುಕ್ ಆಗಿದ್ರು ಗ್ರೂಪ್ ರಶಕ್ಕೆ 6 ಮೆಂಬರ್ಸ್ ಅಂತ ಹೇಳಿದ್ದಾರೆ. ಹಾಗಾಗಿ ನನ್ನ ಜೊತೆ ಒಬ್ಬರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ, ಇಲ್ಲಾಂದರೆ ನಾನು ಒಬ್ಬಳೇ ಹೋಗ್ತಾ ಇದ್ದೆ. ಅವ್ರು ಎಕ್ಸ್ಟ್ರಾ 3 ಮೆಂಬರ್ಸ್ ಆಗ್ತಾರೆ ಅಂತ ಹೇಳಿದರು. ಹಾಗಾಗಿ ನನ್ನ ಜೊತೆ ಎಕ್ಸ್ಟ್ರಾ ಒಬ್ಬರು ನವ್ಯ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಮನೇಲಿ ಅಪ್ಪು ಮಲಗಿದ್ದ, ಪ್ರವೀಣ್ ಅವರು ಹಾಲೆಲ್ಲ ಕರೆದಾಕ್ಬಿಟ್ಟು ಬಂದರು. ನಾನು ಕೂಡ ಬಸ್ ಹತ್ಕೊಂಡು ಸೀದಾ ನೆನ್ಮಂಗ್ಲ ಬೈಪಾಸಿಗೆ ಬಂದೆ. ಅಲ್ಲಿಂದ ಕುಣಿಗಲ್ ಬಸ್ಸು ಫುಲ್ಲು ರಶ್ ಇತ್ತು, ಅಲ್ಲೆಲ್ಲೂ ವ್ಲಾಗ್ ಮಾಡೋಕ್ಕಾಗಿಲ್ಲ. ಕುಣಿಗಲ್ ಇಳಿದಿದ್ದ ತಕ್ಷಣ ಅಲ್ಲಿ ಟಿಫನ್ ಮಾಡಿಕೊಂಡು ಅಲ್ಲಿಂದ ತಿರ್ಗಾ ಇನ್ನೊಂದು ಬಸ್ ಹತ್ಕೊಂಡು ನಾವು ಲೊಕೇಶನ್ಗೆ ರೀಚ್ ಆದ್ವಿ. ಅಲ್ಲಿಂದ ತಿರ್ಗಾ ಆಟೋದಲ್ಲಿ ಹೋದ್ವಿ ನಾವು ಅವ್ರ ಮನೆಯಲ್ಲಿದೆ ಅಲ್ವಾ ಅಲ್ಲಿಗೆ. ಫೈನಲಿ ಇವಾಗ ರೀಚ್ ಆಗಿದ್ದೀವಿ ಆಟೋಯಿಂದ. ಹೇಗನ್ನಿಸ್ತು ಇವತ್ತು? ಅಲ್ಲಿಂದ ಬಸ್ ಅಳ್ದು ತಿರ್ಗಾ ಬಸ್ ಹತ್ತಿ ತಿರ್ಗಾ ಇಲ್ಲಿಂದ ಆಟೋಲ್ಲಿ ಬಂದಿರೋದು. ಇವಾಗ ಲೊಕೇಶನ್ನು ಫೋನ್ ಮಾಡ್ತಾ ಇದ್ದಾರೆ. ಸೊ ನಾವು ಕೂಡ ಅವ್ರ ಮನೆಗೆ ಕರೆಕ್ಟ್ ಟೈಮ್ಗೆ ಅವ್ರು ಹೇಳಿ ಟೈಮ್ಗೆ ರೀಚ್ ಆಗಿದ್ವಿ. 8:30ಗೆಲ್ಲ ನಾವು ಅವ್ರ ಮನೇಲಿದ್ವಿ. ಯಾಕಂದರೆ ಬೇಗನೆ ಅವ್ರ ಸಿಸ್ಟರ್ ರೆಡಿ ಆಗಬೇಕು ಅಂತ ಹೇಳಿದರು. ಹಾಗಾಗಿ ಅಲ್ಲಿಗೆ ಹೋದ್ಮೇಲೆ ನೋಡಿದ್ರೆ ಅವರು ಆವಾಗ ತಾನೇ ಹೋಮ ಮಾಡಿಸ್ಕೊಂಡು ಕೂತಿದ್ರು. ಹಾಗಾಗಿ ಅವ್ರ ಸಿಸ್ಟರು ಅವ್ರ ಮಗಳಿಗೆಲ್ಲ ರೆಡಿ ಮಾಡಿಬಿಡಿ, ಆಮೇಲೆ ಬೇಕಾದ್ರೆ ಲಾಸ್ಟಿಗೆ ಅವ್ರನ್ನ ರೆಡಿ ಮಾಡಿ, ಯಾಕಂದರೆ ದೇವ್ರು ಕರೆಸ್ತಾ ಇದ್ದೀವಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಹೋದ್ವಿ. ಹೋಗಿದ ತಕ್ಷಣ ನಮ್ಗೆ ಏನಾಯಿತು ಅಂತಂದರೆ ಮನೆ ನೋಡಿದ್ವಿ. ಎಷ್ಟು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಅಂತಂದರೆ ತುಂಬ ಚೆನ್ನಾಗಿತ್ತು. ನನಗೆ ಈ ಥರ ಮನೆ ಗ್ರೂಪ್ ರೇಷ್ ಆಯ್ತು ಅದಕ್ಕೆಲ್ಲ ಹೋದಾಗ ನನಗೆ ಯಾವಾಗಲೂ ಅನಿಸ್ತಾ ನಾವು ಯಾವಾಗ ಈ ಥರ ಒಂದು ಮನೆ ಕಟ್ಟೋದು, ನಾವು ಯಾವಾಗ ಈ ಥರ ಪೂಜೆ ಎಲ್ಲ ಮಾಡಿಸೋದು ಅಂತ ಅನ್ನಿಸ್ತಾ ಇರುತ್ತೆ. ನಿಮ್ಗೆ ಆ ಥರ ಅನ್ನಿಸ್ತಾ ಇರುತ್ತಾ? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಾವು ಕೂಡ ಅವರು ಟಿಫನ್ ಮಾಡಿರಲಿಲ್ಲ, ಸೊ ನಮ್ಮನ್ನು ಕರೆದ್ರು ಟಿಫನ್ ಮಾಡೋಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ಮುಂಚೆನೇ ಕುಣಿಗಲ್ಲೇ ನಾವು ಟಿಫನ್ ಮಾಡ್ಕೊಂಡು ಬಂದಿದ್ವಿ. ಸೊ ಇಲ್ಲಿ ನಮಗೇನು ಬೇಡ, ನಾವು ಎಲ್ಲ ರೆಡಿ ಮಾಡ್ಕೋತಾ ಇರ್ತೀವಿ, ನೀವು ಸ್ಯಾರಿ ಕೊಟ್ಟು ಹೋಗಿ ನಾವು ಪಿನ್ ಮಾಡ್ಕೋತೀವಿ, ನೀವು ಟಿಫನ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದೆ. ಸರಿ ಆಯಿತು ಅಂತ ಹೇಳಿದ್ರು. ನಾನು ಮೊದಲು ಮಾಡೋ ಕೆಲಸ ಏನಂತ ಅಂದರೆ ಸೆಟಪ್ ಮಾಡ್ಕೊಳ್ಳೋದು. ಯಾಕಂದರೆ ಕೆಲವು ಕಡೆ ಎಲ್ಲ ಫೆಸಿಲಿಟೀಸ್ ಇರೋಲ್ಲ. ನಮಗೇನೆಂದರೆ ಇಲ್ಲಿ ಖಾಲಿ ಮನೆ ಅಲ್ವಾ, ಹಾಗಾಗಿ ನಾವೇನು ಮಂಚ ಅದು ಇದನ್ನು ಮಾಡ್ಕೊಳಕ್ಕಾಗಲ್ಲ. ಅವ್ರು ಚೇರ್ ತಂದುಕೊಟ್ರು. ಆ ಚೇರು ಮತ್ತು ಒಂದು ಚಾಪೆನಲ್ಲಿ ಹೇಗಾಗುತ್ತೋ ಆ ಥರ ನಾನು ಅರೇಂಜ್ಮೆಂಟ್ ಮಾಡ್ಕೋತಾ ಇದ್ದೀನಿ. 2 ಚೇರು, ನಾನೊಂದು ಮೇಕಪ್ ಕಿಟ್ ಇಡೋಕ್ಕೆ, ಇನ್ನೊಂದು ಅವ್ರನ್ನ ಕೂರಿಸ್ಕೊಂಡು ಮಾಡೋಕ್ಕೆ. ಆ್ಯಂಡ್ ಸ್ವಿಚ್ ಬೋರ್ಡ್ ಎಲ್ಲಿರುತ್ತೆ ನೋಡಿ ಅಲ್ಲಿಗೆ ನಾನು ಈ ಒಂದನ್ನೆಲ್ಲ ಪ್ಲೇಸ್ ಮಾಡ್ಕೋತೀನಿ. ಯಾಕಂದರೆ ಸ್ವಿಚ್ ಬೋರ್ಡ್ ನಮಗೆ ಬೇಕು, ಹೇರ್ ಸ್ಟೈಲ್ದಾಗಿರ್ಬೋದು, ಕ್ಲಿಪ್ ಮಾಡೋಕ್ಕೆ ಆ್ಯಂಡ್ ಲೈಟಿಂಗ್ಸ್ಗೆಲ್ಲ ಬೇಕು. ಹಾಗಾಗಿ ಸ್ವಿಚ್ ಬೋರ್ಡ್ ಎಲ್ಲಿರುತ್ತೋ ಅಲ್ಲಿ ನಾನು ಸೆಟಪ್ ಅದನ್ನ ರೆಡಿ ಮಾಡಿಕೊಂಡೆ. ಅವರು ಕೂಡ ನಮಗೆ ಸ್ಯಾರಿ ಕೊಟ್ಬಿಟ್ಟು ಹೋಗಿದ್ರು. ಹಾಗಾಗಿ ನಾವು ಅದನ್ನು ಹಾಗೆ ಮಾತಾಡ್ಕೊಂಡು ನಾವು ಮತ್ತೆ ಆ್ಯಂಡ್ ಹೊಸ ಮುಖಗಳನ್ನ ನೋಡಿದಾಗ ಕೂಡ ಅಷ್ಟೇ ಅವರಲ್ಲಿರೋ ಸ್ಯಾರಿನ ಪಿನ್ ಮಾಡ್ಕೊತಾ ಇದ್ವಿ ನಾವು. ಯಾಕಂದರೆ ಅವ್ರು ಬಂದಿದ ತಕ್ಷಣ ನಾವು ಉಡಿಸಿ ರೆಡಿ ಮಾಡ್ಬೋದು. ಹಾಗೆ ಏನಂದರೆ ಪಿನ್ ಮಾಡ್ಬೇಕಾದ್ರೆ ನಾವೇನು ಐರನ್ ಎಲ್ಲ ಮಾಡ್ಕೊಳ್ಳಲ್ಲ, ಜಸ್ಟ್ ಪಿನ್ ಮಾಡಿ ಎತ್ತಿಟ್ಕೋತೀವಿ. ಅವ್ರು ಬಂದು ಉಡ್ಸಾದ್ಮೇಲೆ ನಾವು ಲಾಸ್ಟಿಗೆ ಮೇಕಪ್ಪು ಹೇರ್ ಸ್ಟೈಲ್ ಎಲ್ಲ ಆದಮೇಲೆ ಐರನ್ ಮಾಡಿಬಿಟ್ಟು ಕಳಿಸ್ತೀವಿ. ಅವಾಗ ತುಂಬ ನೀಟಾಗಿ ಪ್ಲೇಟ್ಸ್ ಎಲ್ಲ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾವು ಕೂಡ ಆ ಕೆಲಸದಲ್ಲಿ ಬ್ಯುಸಿಯಾಗಿದ್ವಿ. ಹಾಗೆ ಮಾತಾಡ್ತಾಯಿದ್ವಿ ಜನರಲ್ಲಾಗಿ. ಅಂದರೆ ಇಲ್ಲಿಗೆ ಬಂದ ಮೇಲೆ ನಮ್ಗೆ ಅವ್ರು ಹೇಳಿದ್ರು ಎಕ್ಸ್ಟ್ರಾ 3 ಮೆಂಬರ್ಸ್ ಏನೂ ಇಲ್ಲ, ಅವ್ರು ಮಾಡಿಸ್ಕೊಳ್ಳಲ್ಲ, ಜಸ್ಟ್ ನಾವು ಮಾತ್ರ ಅಂತ. ಆವಾಗ ಸ್ವಲ್ಪ ಬೇಜಾರಾಯಿತು, ಯಾಕಂದರೆ ನಾನು ಎಕ್ಸ್ಟ್ರಾ ಒಬ್ರನ್ನ ಕರ್ಕೊಂಡೋಗಿದ್ದೆ, ಅದಕ್ಕೆ ಅಂತಲೇ ಹೇಳ್ಬಿಟ್ಟು ಅವ್ರು ಮಾಡಿಸ್ಕೊತಾರೆ ಅಂತ. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಹೆಲ್ಪ್ ಆಯಿತು, ಯಾಕಂದರೆ ನನಗೆ ಹೇರ್ ಸ್ಟೈಲ್ ಕ್ರಿಮ್ ಮಾಡೋಕ್ಕಾಗಿರ್ಬೋದು, ಇನ್ನೊಬ್ರಿಗೇನೋ ಒಂದು ಸ್ಯಾರಿ, ಈ ಥರದಕ್ಕೆಲ್ಲ ನನಗೆ ಹೆಲ್ಪ್ ಆಯಿತು. ಸೊ ನಾವೆಷ್ಟೇ ನಾವು ಇಷ್ಟು ಪರ್ಫೆಕ್ಟಾಗಿ ಇಷ್ಟು ಟೈಮಿಗೆ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಅದಾಗಲ್ಲ. ಆದರೂ ತುಂಬಾ ಲೇಟ್ ಆಯಿತು. ಅವ್ರನ್ನ 3 ಜನನೂ ಕೂಡ ಸಿಸ್ಟರ್ಸ್ನ ರೆಡಿ ಮಾಡಿ ಕಳಿಸೋ ಅಷ್ಟೊತ್ತಿಗೆ 12:30 ಆಗೇ ಹೋಯಿತು. ಗೊತ್ತೇ ಆಗಲಿಲ್ಲ ಎಷ್ಟು ಹಿಂಗೆ ಆಗೋಯಿತು ಅಂತ. ಯಾಕಂದರೆ ಅವರು ಮೊದಲನೇ ಸಿಸ್ಟರು ಮನೆ ಕಟ್ಸಿರೋದ್ರಿಂದ ಅವ್ರು ಬೇಗ ರೆಡಿ ಆಗಬೇಕಾಯ್ತು. ಆದರೆ ಅವರು ಮೊಹಮ್ಮದಲ್ಲಿ ಕೂತ್ಕೊಬಿಟ್ಟಿದ್ರು, ಅವ್ರು ರೆಡಿ ಆಗೋಕ್ಕಾಗಲಿಲ್ಲ. ಹಾಗಾಗಿ ನನ್ನ ಬುಕ್ ಮಾಡ್ಕೊಂಡಿದ್ರಲ್ಲ ಮಮತಾ ಅಂತ ಹೇಳ್ಬಿಟ್ಟು, ನಮ್ಮ ಊರ ಹತ್ರನೇ ಇರೋದು ಅವರು, ಅವ್ರು ನನಗೆ ಬುಕ್ ಮಾಡಿದರು. ಸೊ ಅವ್ರ ಮಗಳಿಗೆ ಮೊದಲಿಲ್ಲಿ ನಾನು ರೆಡಿ ಮಾಡ್ತಾಯಿದ್ದೀನಿ. ಅವರು ಜಡೆ ಎಲ್ಲ ತಂದು ಕೊಟ್ಟಿದ್ರು, ಜಸ್ಟ್ ಸಿಂಪಲಾಗಿ ಮೇಕಪ್ ಮಾಡಿ ಆ ಜಡೆನ ಫಿಕ್ಸ್ ಮಾಡಿಕೊಡಿ ಅಂತ. ಸೊ ನಾನಿಲ್ಲಿ ಲೈಟಾಗಿ ಆ ಹುಡುಗಿಗೆ ಹೇರ್ ಕ್ರಿಪ್ ಮಾಡಿಸ್ತಾ ಇದ್ದೀನಿ. ಹಾಗೆ ಮೇಕಪ್ ಕೂಡ ಅಷ್ಟೇ ತುಂಬ ಸಿಂಪಲಾಗಿ ಅಂತ. ಮಕ್ಕಳಿಗೆ ಅಂದರೆ ನಾವು ಯಾವ ಥರ ಮಾಡಬೇಕು ಅಂತ ಅಂದರೆ ಅವ್ರಿಗೆ ಮಾಡಿದ್ದೀವೋ ಇಲ್ವೋ ಅನ್ನಂಗೆ ಇರಬೇಕು. ಯಾಕಂದರೆ ನಾವು ದೊಡ್ಡವ್ರಿಗೆ ಮಾಡೋ ಥರ ಮಕ್ಳಿಗೆ ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ರ ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಆ್ಯಂಡ್ ಅವ್ರಿಗೆ ಸ್ಕಿನ್ ಅನ್ನೋದು ಇವಾಗ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ. ನಾವು ಅದನ್ನು ಡ್ಯಾಮೇಜ್ ಮಾಡೋಕ್ಕೆ ಹೋಗಬಾರ್ದು.
ಆ್ಯಂಡ್ ಅವ್ರಿಗೇನಾದರೂ ತುಂಬ ಹೆವಿಯಾಗೂ ನಾವು ಮಾಡಬಾರ್ದು. ಅವ್ರಿಗೆ ಹೆವಿಯಾಗಿ ಮಾಡಿದ್ರೆ ಅವರಲ್ವೇನೋ ಅನ್ನೋಂಗೆ ಕಾಣಿಸ್ತಾರೆ. ಯಾಕಂದರೆ ದೊಡ್ಡವರು ಅಷ್ಟೇ, ಮಕ್ಕಳು ಅಷ್ಟೇ. ಹಾಗಾಗಿ ಅವ್ರ ಸ್ಕಿನ್ ಟೋನ್ ಏನು ಮ್ಯಾಚ್ ಮಾಡಬೇಕು ಅಷ್ಟನ್ನು ಮಾತ್ರ ನಾವು ಮ್ಯಾಚ್ ಮಾಡಿ ಸಿಂಪಲಾಗಿ ಮಾಡಬೇಕು. ಅವರು ಕೂಡ ಅದೇನೇ ಹೇಳ್ತಾಯಿದ್ರು, ಹೋದ ಸತಿ ಯಾವುದಕ್ಕೋ ಮಾಡಿಸಿದೆ, ತುಂಬ ಅವಳು ಬೂದು ಕಾಣಿಸ್ತಾ ಇದ್ಲು, ಅದಕ್ಕೋಸ್ಕರ ಬೇಡ ಅಂತ ಅಂದ್ಕೊಂಡೆ ಅಂತ ಹೇಳ್ತಾಯಿದ್ರು. ಆದರೆ ನಾನು ಮಾಡಿಕೊಟ್ಟೆ. ಸೊ ಅವ್ರು ಚೆನ್ನಾಗಿದೆ, ಇಷ್ಟು ಮಾಡಿದ್ರು ಸಾಕು, ಮಕ್ಕಳಿಗೆ ಜಾಸ್ತಿ ಮಾಡೋಕ್ಕೆ ಹೋಗಬಾರ್ದು ಅಂತ ಅವ್ರು ಹೇಳ್ತಾಯಿದ್ರು. ಸೊ ಹಾಗಾಗಿ ನಾವು ಕೂಡ ಇಲ್ಲಿ ನೋಡ್ತಾ ಇರೋ ಹಾಗೆ ಮೇಕಪ್ನ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ಮಕ್ಳಿಗೆ ಏನು ಚಾರ್ಜಸ್ನ ಮಾಡ್ತೀರಾ ನೀವು ಅಂತ ಕೇಳಿದರೆ, ಮಕ್ಳಿಗೇನಂದರೆ ನಾವು ಸೀರೆ ಉಡ್ಸೋದು ಈ ಥರದ್ದೆಲ್ಲ ಮಾಡಲ್ಲ. ಜಸ್ಟ್ ಹೇರ್ ಸ್ಟೈಲು ಮತ್ತು ಮೇಕಪ್ ಇರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 500 ಸ್ಟಾರ್ಟ್ ಆಗುತ್ತೆ ನಮಗೆ. 500, 1000 ಈ ಥರ ನಾವು ಮಕ್ಕಳಿಗೆ ಚಾರ್ಜ್ ಮಾಡ್ಬೋದು. ಅದರಲ್ಲೂ ಮಕ್ಕಳು ಏನಂದರೆ ಏಜ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಯಾಕಂದರೆ ಇವ್ರು ಬಂದು ಒಂದು 6 or 7, 8 ಈ ಥರ ಏಜಲ್ಲಿ ಇರ್ತಾರೆ. ಆ ಥರದವ್ರಿಗೆಲ್ಲ ಅಷ್ಟು ಮಾಡಿದ್ರೆ ಸಾಕು. ಇನ್ನು ಸ್ವಲ್ಪ ಸ್ಕೂಲ್ ಅಂದರೆ ಹೈಸ್ಕೂಲ್ ಇರ್ತಾರಲ್ಲ, ಒಂದು 10th ಆಮೇಲೆ PUC ಲೆವೆಲಲ್ಲಿ ಇರ್ತಾರಲ್ಲ, ಆ ಥರ ಹೆಣ್ಮಕ್ಳಿಗೆ ಒಂಥರ ಚಾರ್ಜ್ ಇರುತ್ತೆ. ಹಾಗಾಗಿ ಬೇಸಿಕ್ ಯಾವ್ಯಾವ ಥರ ಇದರಲ್ಲಿರುತ್ತೋ ಆ ಥರ ನಾವು ಚಾರ್ಜನ್ನು ಮಾಡ್ಕೋಬೇಕಾಗತ್ತೆ. ಸೊ ಇದರಲ್ಲೂ ಅಷ್ಟೇ, ಇವರು 8 ವರ್ಷ ಏನೋ ಇರಬೇಕು. ಸೊ ಹಾಗಾಗಿ ನಾವೇನು ಜಾಸ್ತಿ ಚಾರ್ಜ್ ಮಾಡೋಕ್ಕಾಗಲ್ಲ. ಸೊ ಕಮ್ಮಿ ಮಾಡ್ಬೋದು, ಒಂದು 500 to 1000 ಮಾಡ್ಬೋದು ಅಷ್ಟೇ. ಯಾಕಂದರೆ ನಾವು ಸಿಂಪಲಾಗಿ ಮೇಕಪ್ ಮಾಡ್ತಾ ಇರೋದಲ್ವ, ಹಾಗಾಗಿ. ಸೊ ಫೈನಲಿ ನೀವು ಮದುವೆಗೆ ಮಾಡ್ತೀರೋ ಅಂದ್ರೆ ಅಷ್ಟೇ, ಈ ಥರ ಮನೆ ಗೃಹಪ್ರವೇಶ ಯಾವುದಕ್ಕೆ ಮಾಡ್ತೀರೋ ಅಂದರೂ ನೀವು ಅಷ್ಟನ್ನು ನೀವು ಚಾರ್ಜ್ ಮಾಡ್ಬೋದು. ಸೊ ಮಕ್ಳಿಗೆ ಆದಷ್ಟು ಸಿಂಪಲಾಗಿ ನ್ಯಾಚುರಲಾಗಿ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಲಾಸ್ಟಿಗೆ ನಾನು ಅವ್ರದ್ದು ವೀಡಿಯೋ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಯಾವ ಥರ ಕಾಣಿಸ್ತಾ ಇದ್ದಾರೆ ಅಂತ. ನನಗಂತೂ ತುಂಬ ಖುಷಿ ಆಯಿತು. ಯಾಕೆ ಅಂದರೆ ನನಗೆ ಈ ಥರ ಹೆಣ್ಮಕ್ಳಿಗೆ ರೆಡಿ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲಿ ಈ ಥರ ಒಂದು 6, 7 ವರ್ಷ, 8 ವರ್ಷ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಈ ಥರ ರೆಡಿ ಮಾಡಿ ಜಡೆ ಹಾಕಿ ಹೂವು ಹಾಕಿ ಬಿಟ್ಟರೆ ಅವ್ರ ಕಳೆನೇ ಬೇರೆ. ಆ ಹುಡುಗಿ ರೆಡಿಯಾಗಿ ಹೋಗಿ ಅದೇನೋ ಕಲಶೆಲ್ಲ ಎತ್ಕೊಂಡಿತ್ತು, ಕುಂಕುಮ ಅರಿಶಿನ ಎಲ್ಲ ಇಕ್ಕಿದ್ರು, ಒಳ್ಳೆ ಲಕ್ಷ್ಮಿ ಥರನೇ ಕಾಣಿಸ್ತಾಯಿದ್ರು ನನಗಂತೂ. ಹೆಣ್ಮಕ್ಳೇ ಹಂಗೆ ರೆಡಿಯಾಗಿತ್ತು. ಅವ್ರು ಏನು ಮೇಕಪ್ ಮಾಡ್ಕೊಳ್ಬೇಕು ಅಂತಲೇ ಏನಿಲ್ಲ, ಜಸ್ಟು ಅರಿಶಿನ, ಕುಂಕುಮ ಇವೆಲ್ಲ ಇಟ್ಕೊಬಿಟ್ರೆ, ಒಂಥರ ಜುಮ್ಕಿ ಇವನ್ನೆಲ್ಲ ಹಾಕ್ಕೊಂಡು ರೆಡಿಯಾಗಿಬಿಟ್ರೆ ಟ್ರೆಡಿಷ್ನಲ್ ಆಗಿ, ಅವ್ರನ್ನ ನೋಡೋದೇ ಒಂಥರ ಖುಷಿ, ಒಳ್ಳೆ ಲಕ್ಷ್ಮಿ ಥರನೇ ಕಾಣಿಸ್ತಾರೆ ಅಂತಲೇ ಹೇಳ್ಬೋದು. ನಂಗೆ ಲಾಸ್ಟಿಗೆ ಆ ಹುಡುಗಿ ಕಲಶ ಎಲ್ಲ ಇಟ್ಕೊಂಡಿದ್ದು ನೋಡಿದಾಗ ಲಕ್ಷ್ಮಿ ಥರನೇ ಕಾಣಿಸ್ತಾ ಇತ್ತು ನಂಗೆ ಆ ಹುಡುಗಿ. ಅಷ್ಟು ಖುಷಿ ಆಗೋಯ್ತು ನನಗೆ. ಅಷ್ಟು ನನಗೆ ಇಷ್ಟಪಟ್ಟು ನನ್ನ ಮಕ್ಕಳಿಗೆ ಅಂತ ಅಂದರೆ ನಾನು ಮಾಡೇ ಮಾಡ್ತೀನಿ, ಅಷ್ಟು ಖುಷಿ ಆಗುತ್ತೆ ನನಗೆ. ಹಾಗಾಗಿ ಸೊ ಫೈನಲಿ ಅವ್ರಿಗೆ ಮೇಕಪ್ ಎಲ್ಲ ಮಾಡಿ, ಹೇರ್ ಸ್ಟೈಲ್ದು ಕೂಡ ಅಷ್ಟೇ ಅವ್ರು ಫಿಕ್ಸ್ ಮಾಡೋಕ್ಕೆ ಹೇಳಿದ್ರಲ್ಲ ಅದೇ ಥರನೇ ಫಿಕ್ಸ್ ಮಾಡಿಕೊಡ್ತಾಯಿದ್ದೀನಿ. ಫೈನಲಿ ಅವ್ರನ್ನ ರೆಡಿ ಮಾಡಿ ಕಳಿಸಿದ್ಮೇಲೆ ನನ್ನ ಬುಕ್ ಮಾಡ್ಕೊಂಡಿದ್ರಲ್ಲ ಮಮತಾ ಅಂತ ಹೇಳ್ಬಿಟ್ಟು, ಅವರ ಸಿಸ್ಟರ್ ಹೋಮದಲ್ಲಿ ಕೂತಿದ್ರು ದೊಡ್ಡವರು. ಹಾಗಾಗಿ ಇನ್ನೂ ಇಬ್ಬರು ಇದ್ದರು, ಅವ್ರಿಗೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮೊದಲು ನಾನು ಇಲ್ಲಿ ಸ್ಯಾರಿ ಎಲ್ಲ ಉಡಿಸ್ಬಿಟ್ಟು ಅವ್ರಿಗೆ ಹೇರ್ನ ಕ್ರಿಂಪ್ ಮಾಡಿಸ್ತಾ ಇದ್ದೀನಿ. ಹಾಗೆ ನಾನು ಮೇಕಪ್ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಅವ್ರು ನೋಡ್ತಾ ಇರ್ಬೋದು, ಅವ್ರ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ಥರನೇ ನನಗೆ ಕೇಳಿದರು. ಅದರಲ್ಲೂ ತುಂಬ ಹೆವಿ ಇರಬಾರ್ದು, ಸ್ವಲ್ಪ ಲೈಟಾಗಿರಬೇಕು ಅಂತಲೂ ಹೇಳಿದರು. ಸೊ ಹಾಗಾಗಿ ನಾನು ಜಸ್ಟು ಅವರ ಸ್ಕಿನ್ಗೆ ಮ್ಯಾಚ್ ಮಾಡಿ ಮೇಕಪ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಮೇಕಪ್ ಮಾಡಬೇಕಾದ್ರಂತೂ ಅವ್ರ ಮಕ್ಕಳು ಎಲ್ಲರೂ ಎಷ್ಟು ಡಿಸ್ಟರ್ಬ್ ಮಾಡ್ತಾಯಿದ್ರು ಅಂದರೆ, ಅದು ನೋಡು ಅವ್ನ ಮಗ ಅಂತೂ ತುಂಬ ಕ್ಯೂಟಾಗಿದ್ದ. ಬಂದು ಅಮ್ಮ ಅದು ಯಾಕೆ, ಅಮ್ಮ ಇದು ಯಾಕೆ, ಅಮ್ಮ ಅದು ಯಾಕೆ ಅಂತ ಈ ಥರ ಕ್ವಶನ್ ಕೇಳ್ತಾನೆ ಇದ್ದ. ನಾನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಬಾ, ನನ್ನ ಮಗ ಅವನೇ ಅಂತ ಅಂದರು. ಇಲ್ಲ ನಾನು ಬರಲ್ಲಪ್ಪ ಅಂತೆಲ್ಲ ಹೇಳ್ತಾ ಇದ್ದ. ಹೀಗೆ ಮಕ್ಕಳು ಕೂಡ ಇರ್ತಾರಲ್ವ, ಅವ್ರ ಜೊತೆ ಮಾತಾಡಿಕೊಂಡು ಇದನ್ನು ಮಾಡಿಕೊಂಡು ಅವ್ರನ್ನ ರೆಡಿ ಮಾಡೋಷ್ಟೊತ್ತು ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ, ಹಂಗೆ ಹೋಗ್ಬಿಡುತ್ತೆ, ಟಕ್ ಅಂತ ಟೈಮ್ ಹೋಗ್ಬಿಡುತ್ತೆ. ಆ್ಯಂಡ್ ಏನಕ್ಕೆ ಅಂತಂದರೆ
ಅಲ್ಲಿರೋ ವಾತಾವರಣ ಹಂಗಿರುತ್ತೆ. ನಮಗೆ ಅಲ್ಲಿ ವರ್ಕ್ ಮಾಡಬೇಕಾದ್ರೆ ಈ ಮನೆಯದಾಗಿರ್ಬೋದು, ಮನೆ ಪ್ರಾಬ್ಲಮ್ಸ್ ಆಗಿರ್ಬೋದು, ಯಾವುದೂ ನೆನ್ಪು ಮಾಡ್ಕೊಳಕ್ಕೆ ಹೋಗಬಾರ್ದು. ಅಲ್ಲಿ ಏನು ವರ್ಕ್ ಇದೆ, ಅಲ್ಲಿ ಯಾವ ಥರ ವಾತಾವರಣ ಇದೆ, ಅದಕ್ಕೆ ನಾವು ಅಡ್ಜಸ್ಟ್ ಆಗಿಬಿಡ್ಬೇಕು. ಆವಾಗ ನಮಗೆ ಟೆನ್ಷನ್ ಇರೋಲ್ಲ ಆ್ಯಂಡ್ ಮೈಂಡ್ ಆವಾಗ ತುಂಬಾ ಫ್ರೀಯಾಗಿರ್ತೀವಿ ನಾವು. ಯಾವುದೇ ರೀತಿಯಿಂದ ಸ್ಟ್ರೆಸ್ ಇರೋಲ್ಲ ನಮಗೆ. ಹಾಗಾಗಿ ಆ ಕೆಲಸನ ನಾವು ಅಷ್ಟು ಇಷ್ಟಪಟ್ಟು ಮಾಡೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಫೈನಲಿ ನೋಡ್ತಾ ಇರ್ಬೋದು, ಅವರ ಮೇಕಪ್ ಬಂದು ಈ ಥರ ಬಂದಿದೆ. ಯಾವ ಥರ ಬಂದಿದೆ, ನಿಮ್ಗೆ ಇಷ್ಟ ಆಯಿತಾ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಇವಾಗ ನಾನು ಅವ್ರಿಗೆ ಮೇಕಪ್ ಆಗಿದ ತಕ್ಷಣವೇ ಹೇರ್ ಸ್ಟೈಲ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಅವರು ಮಿಸ್ಸಿ ಬ್ರೈಡ್ ಕೇಳಿದರು, ಹಾಗಾಗಿ. ಆ್ಯಂಡ್ ಇನ್ನೊಂದು ಕಡೆ ಅವ್ರ ಇನ್ನೊಬ್ಬರು ಸಿಸ್ಟರ್ಗೆ ನಾನು ಹೇರ್ನ ಕ್ರಿಂಪ್ ಮಾಡಿಸ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಹೇರ್ ಸ್ಟೈಲ್ ಆಗಿದ ತಕ್ಷಣ ಅವ್ರಿಗೆ ಮೇಕಪ್ ಮಾಡಿ ಹೇರ್ ಸ್ಟೈಲ್ ಮಾಡಿಬಿಡ್ಬೋದು ಅಲ್ಲ, ಹಾಗಾಗಿ ಅದನ್ನು ನಾನು ರೆಡಿ ಮಾಡಿಸ್ಕೊತಾ ಇದ್ದೀನಿ. ಹೀಗೆ ಅಂದರೆ ಇವರು ಎಕ್ಸ್ಟೆನ್ಷನ್ ಎಲ್ಲ ಹಾಕಿಸ್ಕೊಂಡು ಹೇರ್ ಸ್ಟೈಲ್ ಮಾಡಿಸ್ಕೊಂಡು, ಆದರೆ ಇನ್ನೊಬ್ಬರು ಸಿಸ್ಟರ್ ಅದು ಆಗಿಸ್ಕೊಂಡ್ರು. ಅರೆ ಹೆವಿ ಆಗುತ್ತೆ ಬೇಡ ಅಂತ ಹೇಳ್ಬಿಟ್ಟು ಅವ್ರು ತೆಗೆಸ್ಕೊಬಿಟ್ರು. ಇಲ್ಲ ಅಂದಿದ್ರೆ ಅವ್ರದ್ದು ಕೂಡ ಹೇರ್ ಸ್ಟೈಲು ಇದರಲ್ಲಿ ಎಕ್ಸ್ಟೆನ್ಷನಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸಿರೋದು. ಅವ್ರದ್ದು ತೂಕ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಆ ಥರ ಇದನ್ನು ಮಾಡ್ಕೊಂಡು ಹಾಕಿಸ್ಕೊಳ್ಲಿಲ್ಲ, ಲಾಸ್ಟಿಗೆ ಬಿಚ್ಚಿಸ್ಬಿಟ್ರು ಅವರು. ಆದರೆ ಏನಂದರೆ ಎಕ್ಸ್ಟೆನ್ಷನ್ ಹಾಕಿ ಮಾಡಿಸಿದ್ರೆ ಅವರು ಏನೇ ಕೂದಲಿರಲಿ, ಎಷ್ಟೇ ಕೂದಲಿರಲಿ, ಅದು ತುಂಬ ಸಣ್ಣಗೆ ಬಂದುಬಿಡುತ್ತೆ. ನಾವು ಹಾಕಿರೋ ಡಿಸೈನ್ ಕೂಡ ಅಷ್ಟು ನೀಟಾಗಿ ಕಾಣಿಸಲ್ಲ. ಅದೇ ಎಕ್ಸ್ಟೆನ್ಷನ್ ಹಾಕಿ ನಾವು ಹೇರ್ ಸ್ಟೈಲ್ಗಳನ್ನ ಮಾಡಿದ್ರೆ ಆ ಡಿಸೈನ್ ಎಷ್ಟು ಎದ್ದು ಕಾಣಿಸುತ್ತೆ, ಹಾಗೆ ದಪ್ಪ ಕಾಣಿಸುತ್ತೆ, ವಾಲ್ಯೂಮ್ ಜಾಸ್ತಿ ಆಗುತ್ತೆ. ನಾವು ಅದಕ್ಕೋಸ್ಕರ ಎಕ್ಸ್ಟೆನ್ಷನ್ ಹಾಕೋದು. ಯಾಕಂದರೆ ನಾವು ಹಾಕೋ ಡಿಸೈನು ಅದು ಪೂರ್ತಿ ಕವರ್ ಆಗಿ ಆ ಡಿಸೈನ್ ಚೆನ್ನಾಗಿ ಕಾಣಿಸ್ಬೇಕು. ನಾವು ಹೂವು ಮುಡಿಸಿದ್ರು, ಏನೇ ಎಕ್ಸ್ಟ್ರಾ ಇದನ್ನು ಮಾಡಿದ್ರು ಅದು ಚೆನ್ನಾಗಿ ಹೈಲೈಟಾಗಿ ಕಾಣಿಸ್ಬೇಕು. ಹಾಗಾಗಿ ನಾವು ಎಕ್ಸ್ಟೆನ್ಷನ್ ಹಾಕಿ ಹೇರ್ ಸ್ಟೈಲ್ಗಳನ್ನ ಮಾಡೋದು, ಆವಾಗಲೇ ಚೆನ್ನಾಗಿ ಕಾಣಿಸೋದು. ಹಾಗಾಗಿ ನಾವು ನಿಮ್ಮ ಹತ್ರ ಹೇಳ್ತೀವಿ, ಎಕ್ಸ್ಟೆನ್ಷನ್ ಬೇಕಾ, ವಿತೌಟ್ ಎಕ್ಸ್ಟೆನ್ಷನ್ ಬೇಕಾ, ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡಿರ್ತೀನಿ. ತುಂಬ ಜನ ಕೇಳಿದಾಗ ಯಾವುದ್ರಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ವಿತ್ ಎಕ್ಸ್ಟೆನ್ಷನ್ ಚೆನ್ನಾಗಿ ಕಾಣಿಸುತ್ತೆ, ವಿತೌಟ್ ಎಕ್ಸ್ಟೆನ್ಷನ್ ಅಂತ. ವಿತೌಟ್ ಎಕ್ಸ್ಟೆನ್ಷನ್ ಅಂತಂದರೆ ನಿಮ್ಮ ಕೂದಲು ಚೆನ್ನಾಗಿರಬೇಕು, ಉದ್ದ ಇರಬೇಕು, ದಪ್ಪ ಇರಬೇಕು, ವಾಲ್ಯೂಮ್ ಚೆನ್ನಾಗಿದೆ. ನಿಮ್ಮ ಕೂದಲಲ್ಲಿ ನಾವು ಯಾವುದೇ ಹೇರ್ ಸ್ಟೈಲ್ ಮಾಡಿದ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ವಾಲ್ಯೂಮ್ ಇಲ್ಲ ಆ್ಯಂಡ್ ಶಾರ್ಟ್ ಇದೆ, ಆಮೇಲೆ ಅದು ತುಂಬ ಸಣ್ಣಗಿದೆ ಅಂದರೆ ನಾವು ವಿತ್ ಎಕ್ಸ್ಟೆನ್ಷನ್ ಹಾಕಿ ಮಾಡಿಸಿದ್ರೇ ನಾವು ಮೇಕಪ್ ಮಾಡ್ಕೊಂಡಿರೋದಕ್ಕೂ ಮತ್ತು ಸ್ಯಾರಿ ಉಟ್ಕೊಂಡಿರೋದಕ್ಕೂ ಆ ಹೇರ್ ಸ್ಟೈಲ್ಗೂ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾವು ಅದನ್ನು ಸಜೆಸ್ಟ್ ಮಾಡ್ತೀವಿ. ಯಾಕಂದರೆ ನಮಗೂ ಅಲ್ಲಿ ನಾವು ಇವಾಗ ತಂದು ನಾವು ಮಾಡ್ತಾಯಿದ್ದೀವಿ ಅಂದರೆ ನಮಗೂ ಅದು ವರ್ತ್ ಅನ್ನಿಸ್ಬೇಕಲ್ವ. ಹಾಗಾಗಿ ಅಷ್ಟೇ ನಾವು ವಿತ್ ಎಕ್ಸ್ಟೆನ್ಷನ್, ವಿತೌಟ್ ಎಕ್ಸ್ಟೆನ್ಷನ್ ನಾವು ಅದಕ್ಕೆ ದುಡ್ಡು ಕೊಟ್ಟಿರ್ತೀವಿ. ಹಾಗಾಗಿ ಆ ಥರ ನಿಮಗೆ ಡೀಟೇಲಾಗಿ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಹಾಗೆ ನಿಮಗೂ ಏನಾದರೂ ಮೇಕಪ್ ಮಾಡಿಸ್ಕೋಬೇಕು, ನಾನ್ ಬ್ರೈಡಲ್ ಯಾವುದೇ ರೀತಿಯಾದಂಥದ್ದು ನಿಮಗೆ ಮೇಕಪ್ ಎಂಕ್ವೈರಿ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ನ ಕೊಟ್ಟಿರ್ತೀನಿ. ಹಾಗೆ ಸ್ಕ್ರೀನ್ ಮೇಲೆ ಕೂಡ ನನ್ನ ನಂಬರ್ ಕೊಟ್ಟಿರ್ತೀನಿ. ನೀವು ಡೈರೆಕ್ಟಾಗಿ ನನ್ನ ಕಾಲ್ ಮಾಡಿನೇ ನೀವು ವಿಚಾರಿಸ್ಕೋಬೋದು. ಆವಾಗ ನಿಮಗೆ ಗೊತ್ತಾಗುತ್ತೆ, ಒಂದು ಐಡಿಯಾ ಬರುತ್ತೆ ಯಾವ ಥರ ಎಲ್ಲ ಇರುತ್ತೆ, ಯಾವ ಥರ ಎಲ್ಲ ನಾವು ಮಾಡಿಸ್ಕೋಬೋದು ಅನ್ನೋದು ನಿಮಗೂ ಕೂಡ ಒಂದು ಗೊತ್ತಾಗುತ್ತೆ. ಹಾಗಾಗಿ ನಿಮಗೇನಾದರೂ ಮಾಡಿಸ್ಕೋಬೇಕು ಅಂತ ಏನಾದರೂ ಅನಿಸಿದರೆ ನನಗೆ ಡೈರೆಕ್ಟಾಗಿ ನೀವು ಕಾಲ್ ಮಾಡ್ಬೋದು. ಆ್ಯಂಡ್ ಎಷ್ಟೇ ದೂರ ಆದ್ರೂ ಬರ್ತೀರಾ ಅಂತೆಲ್ಲ ಕೇಳ್ತಾರೆ. ಬರ್ತೀವಿ, ಆದರೆ ಅದಕ್ಕೆ ಅಂತಲೂ ನೀವು ಟ್ರಾವೆಲಿಂಗ್ ಚಾರ್ಜಸ್ ಅಂತಲೂ ನಾವು ಹಾಕ್ತೀವಿ. ಸೊ ಅದಕ್ಕೋಸ್ಕರ ನೀವು ರೆಡಿ ಇದ್ದರೆ ನೀವು ಮಾಡಿಸ್ಕೊಳ್ಬೋದು. ಹತ್ರ ಇದ್ದರೆ ನಾವೇನು ಟ್ರಾವೆಲಿಂಗ್ ಚಾರ್ಜಸ್ ಏನು ಕೇಳಲ್ಲ. ಹಾಗೆ ಫೈನಲಾಗಿ ಅವ್ರ ಲುಕ್ ರೆಡಿ ಆಯಿತು, ರಿವ್ಯೂ ಕೂಡ ಶೇರ್ ಮಾಡಿದ್ದೀನಿ. ಮೇಕಪ್ ಹೇರ್ ಸ್ಟೈಲ್ ಎಲ್ಲ ಹೇಗೆ ಬಂದಿದೆ? ತುಂಬ ಚೆನ್ನಾಗಿ ಬಂದಿದೆ, ತುಂಬ ಇಷ್ಟ ಆಯಿತು. ಚೆನ್ನಾಗಿ ಬಂದಿದೆಯಾ? ನೀವು ಕೇಳಿರೋ ಹಾಗೆ ಬಂದಿದೆಯಾ? ಹಾಗೆ ಬಂದಿದೆ. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ಸ್, ಮಾಡಿಕೊಟ್ಟಿದ್ದೀನಿ. ಹೇಳಿ ಟೈಮಿಗೆ ಬಂದು ಮಾಡಿಕೊಟ್ಟು. ಓಕೆ. ಹಾಂ, ಇದು ಬಂದು ಅವ್ರ ಸೆಕೆಂಡ್ ಸಿಸ್ಟರ್ದು ಮೇಕಪ್ಪು ಹೇರ್ ಸ್ಟೈಲ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ಲುಕ್ ಬಂದಿದೆ. ಅವ್ರ ಹತ್ರ ನಂಗೆ ರಿವ್ಯೂ ಕೇಳೋಷ್ಟು ಟೈಮಲ್ಲೆಲ್ಲ ಅವ್ರು ಗಾಬರಿಯಾಗಿ ಓಡೋಗ್ತಾಯಿದ್ರು. ಅವ್ರಿಗೂ ಕೆಲಸ ಇರುತ್ತಲ್ವ, ಫಂಕ್ಷನ್ ಅಂದಮೇಲೆ ಬಂತಾ ಇರ್ತಾರೆ. ಹಾಗೆ ಲಾಸ್ಟ್ ಸಿಸ್ಟರ್ ಬಂದು ಇವ್ರದ್ದಂತೂ ನಂಗೆ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ. ಯಾಕಂದರೆ ಅಷ್ಟೊತ್ತೊಳಗೆ ಮನೆಗೆ ಅವರು ದೇವ್ರು ಕರೆಸ್ತಾಯಿದ್ರು. ಅವ್ರನ್ನ ಒಂದು 20-30 ನಿಮಿಷದಲ್ಲೆಲ್ಲ ರೆಡಿ ಮಾಡಿ ನಾವು ಕಳಿಸ್ಬೇಕಾಗಿತ್ತು. ಯಾಕಂದರೆ ಅವ್ರು ಹೋಮ ಮುಗಿಸ್ಕೊಂಬಂದಿದ್ದೆ ಅವಾಗ. ಹಾಗಾಗಿ ಅವ್ರಿಗೂ ಕೂಡ ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಬಿಟ್ಟು ನಾವೇನು ವೀಡಿಯೋಸ್ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಜಸ್ಟು ಫೋಟೋಸ್ನ ತಗೊಂಡ್ವಿ. ಅವ್ರನ್ನ ರೆಡಿ ಮಾಡಿದ್ಮೇಲೆ ಅವರು ದೇವ್ರು ಕರೆಸ್ತಾಯಿದ್ರು. ಅವ್ರಿಗೆ ಅದು ಆ ಒಂದು ಟೈಮ್ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಅವ್ರು ರೆಡಿ ಆಗೋದು ಕೂಡ ಇಂಪಾರ್ಟೆಂಟೇ ಅಲ್ವಾ. ಹಾಗಾಗಿ ರೆಡಿ ಮಾಡಿಬಿಟ್ಟು ನಾವು ಅವ್ರನ್ನ ಕಳಿಸ್ಕೊಟ್ವಿ. ಆನಂತರ ಬ್ಯಾಗೆಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಅವ್ರು ಬಂದ ಮೇಲೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ಹೋಗಿ ಅಂತ ಹೇಳಿದ್ರು. ಹೆಂಗೋ ಲೇಟ್ ಆಗಿಬಿಟ್ಟಿತ್ತು, ಆಲ್ರೆಡಿ 1:30-2 ಗಂಟೆ ಆಗೋಯಿತು. ಹಾಗಾಗಿ ಇನ್ನು ಊಟನೇ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತೇಳಿ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಆಟೋ, ನಾವು ಯಾವುದ್ರಲ್ಲಿ ಬಂದ್ವಲ್ಲ ಅದೇ ಆಟೋ ಸಿಕ್ತು. ಸೊ ಆಟೋದಿಂದ ಬಂದು ತಿರ್ಗಾ ಕುಣಿಗಲ್ಗೆ ಬಂದು ತಿರ್ಗಾ ನಮ್ಮ ಊರಿಗೆ ನಾವು ಹೋದ್ವಿ. ಹೀಗಿತ್ತು ಇವತ್ತಿನ ಒಂದು ನಾನ್ ಬ್ರೈಡಲ್ ಮೇಕಪ್ ಡೇ ಅಂತ ಹೇಳ್ಬೋದು. ತುಂಬಾ ಸರ್ಕಸ್ ಅಂತಲೇ ಹೇಳ್ಬೋದು ಆ ಒಂದು ದಿವಸ ಪೂರ್ತಿನೂ. ಸೊ ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.